ನಿವೇಶನದ ಹಗರಣಕ್ಕೆ ಸಂಬಂಧಪಟ್ಟಂತೆ ಅತಿ ದೊಡ್ಡ ಟ್ವಿಸ್ಟ್ ಸದ್ಯಕ್ಕೆ ಇಡಿ ಕೊಟ್ಟ ಹಾಗೆ ಕಾಣಿಸ್ತಾ ಇದೆ. ಅಕ್ರಮದ ರಹಸ್ಯವನ್ನ ಕೆದಕಿ ತನಿಖೆಗೆ ಇಳಿದಿತ್ತು ಇಡಿ. ಅನೇಕ ಇಂಪಾರ್ಟೆಂಟ್ ಫೈಂಡಿಂಗ್ಸ್ ಅನ್ನು ಮಾಡಿದೆ. ಲೋಕಾಯುಕ್ತಕ್ಕೆ ಬರೆದಿರುವಂತಹ ಸ್ಫೋಟಕ ಪತ್ರದಲ್ಲಿ ಏನೇನು ಅಂಶಗಳು ಒಳಗೊಂಡಿದೆ, ಇಂಟ್ರೆಸ್ಟಿಂಗ್ ಡೀಟೇಲ್ಸ್ ಅನ್ನು ನಾವು ಕೊಡ್ತೀವಿ ಒನ್ ಬೈ ಒನ್. ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಇಡಿಯಿಂದ ಈ ಮೂಲಕ ಶಾಕ್ ಸಿಗ್ತಾ ಇದೆ. ಮೂಡ ಅಕ್ರಮಕ್ಕೆ ಸಿಕ್ಕಿದೆ ಸಾಕ್ಷಿ ಹಾಗೂ ಪುರಾವೆ. ಇಡಿ ತನಿಖೆಯಲ್ಲಿ ಮೂಡಾದ ಅಕ್ರಮದ ಸ್ವರೂಪ ಇದೆಯಲ್ಲ ಅದು ಬಯಲಾಗಿದೆ. ನಿಮ್ಮ ಪಬ್ಲಿಕ್ ಟಿವಿ ಮೂಡಾಗೆ ಸಂಬಂಧಪಟ್ಟಂತಹ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ನಿಮ್ಮ ಮುಂದೆ ಈಗಾಗಲೇ ನಾವು ಬ್ರೇಕ್ ಮಾಡಿದ್ವಿ. ಅದರ ಕಂಟಿನ್ಯೂಡ್ ಎಪಿಸೋಡ್ ಅನ್ನ ಕೂಡ ನಿಮಗೆ ನಾವು ಒಂದೊಂದೇ ಹೇಳ್ತೀವಿ. ಅಕ್ರಮದ ಸ್ವರೂಪ ಏನು, ಇಡಿ ಕಂಡುಕೊಂಡಿರುವಂತಹ ಫೈಂಡಿಂಗ್ಸು, ಈಗಿನ ಮುಖ್ಯಮಂತ್ರಿಯ ಪಾತ್ರ, ಪ್ರಭಾವ, ಕೆಲ ಅಧಿಕಾರಿಗಳ ಒಲವು, ಅನಗತ್ಯ ಒಲವು, ಹಾಗೂ ಇಲ್ಲಿ ಎಷ್ಟು ಪ್ರೋಟೋಕಾಲ್ ಅನ್ನ ಯಾವ್ಯಾವ ಹಂತದಲ್ಲಿ ಉಲ್ಲಂಘನೆಯನ್ನು ಯಾರ್ಯಾರು ಮಾಡಿದ್ದಾರೆ ಮತ್ತು ಎಷ್ಟು ಕೋಟಿ ಸರ್ಕಾರದ ಬೊಕ್ಕಸಕ್ಕೆ ಪ್ರಾಥಮಿಕ ಹಂತದಲ್ಲಿ ಲಾಸ್ ಆಗಿದೆ, ಎಲ್ಲವನ್ನ ಕೂಡ ಫೈಂಡಿಂಗ್ಸ್ ನಲ್ಲಿ ಉಲ್ಲೇಖಿಸಿದ್ದಾರೆ. ನೋಡಿ, ಮೇನ್ ವಿಚಾರ ಇಷ್ಟನೇ. ಮುಖ್ಯಮಂತ್ರಿ ಪತ್ನಿ ಪಾರ್ವತಮ್ಮನವರಿಗೆ ಕೊಟ್ಟಿರೋ 14 ಸೈಟ್ಗಳು ಅಕ್ರಮ ಅಂತ ಹೇಳ್ತಾರೆ. ಓವರ್ ಆಲ್ 700 ಕೋಟಿ ಮೆಗಾ ಹಗರಣ ನಡೆದಿದೆ. ಆರಂಭದಲ್ಲಿ ಭೂಸ್ವಾಧೀನ ಪ್ರಕ್ರಿಯೆ 2004ರಲ್ಲಿ ಆಯ್ತಲ್ಲ, ಅದೇ ಅಕ್ರಮ ಅಂತ ಅವ್ರು ಹೇಳ್ತಿರೋದು. ಈಗ ಲೋಕಾಯುಕ್ತ ADGPಗೆ ಇಡಿಯಿಂದ ಪತ್ರ ಬಂದಿದೆ. ಸಾರಾಂಶ: ತನಿಖೆ ಪ್ರಗತಿಯ ಬಗ್ಗೆ ಲೋಕಾಯುಕ್ತಕ್ಕೆ ಇಡಿ ಪತ್ರವನ್ನು ಬರೆದು ಹಲವಾರು ವಿಚಾರಗಳನ್ನ ಹೇಳಿದ್ದಾರೆ. ಮತ್ತು ಅದಕ್ಕೆಲ್ಲ ಅವ್ರ ಹತ್ರ ಸಾಕ್ಷಿಗಳಿದೆ, ಸುಮ್ಮನೆ ಮಾಡಿರೋದಲ್ಲ. ಈಗಾಗಲೇ ಈ ಪ್ರಕರಣದಲ್ಲಿ ದೇವರಾಜು ಅವರ ವಿಚಾರಣೆ ಆಯಿತು, ಮಲ್ಲಿಕಾರ್ಜುನ ಸ್ವಾಮಿ ಅವರ ವಿಚಾರಣೆ ಆಯಿತು, ಆಮೇಲೆ ಬೇರೆ ಬೇರೆ ಅಧಿಕಾರಿಗಳು ಮತ್ತು ನಿವೃತ್ತ ಅಧಿಕಾರಿಗಳ ವಿಚಾರಣೆ ಆಯಿತು. ಇದರಲ್ಲೆಲ್ಲ ಇವರು ಕಂಡುಕೊಂಡಿರ್ತಕ್ಕಂಥ ಸತ್ಯ, ಇಡೀ ಪ್ರಕರಣದ ಸಾರಾಂಶವನ್ನು ನಿಮಗೆ ನಾವು ಹೇಳ್ತಾ ಹೋಗ್ತೀವಿ. ಸೊ ಮೂಡ ಇಡಿ ತನಿಖೆ ಸಾರಾಂಶದ ಭಾಗ. ಕೇಸರಿಯ ವಿವಾದಿತ ಜಮೀನು ಮೂಡಾದಿಂದ ಸ್ವಾಧೀನ ಆಗತ್ತೆ, ಅಕ್ವಿಸಿಷನ್ ಆಗತ್ತೆ. ಸೊ ಇಲ್ಲಿ 3,24,700 ರೂಪಾಯಿ ಪರಿಹಾರವನ್ನ ಘೋಷಿಸಿ ಮೂಡ ಇದನ್ನ ಸ್ವಾಧೀನ ಪಡಿಸಿಕೊಳ್ಳುತ್ತೆ. ಇಲ್ಲೂ ಕೂಡ ಅನೇಕ ಲೋಪದೋಷಗಳಾಗಿದೆ. ನಂತರ ಕಾನೂನು ಬಾಹಿರವಾಗಿ ಭೂ ಸ್ವಾಧೀನದಿಂದ ಕೊಕ್ಕಾಗಿದೆ, ಅಂದ್ರೆ ನೋಟಿಫಿಕೇಶನ್ ಇಂದ ಡಿನೋಟಿಫಿಕೇಶನ್ ಆಗಿರೋ ಪ್ರಾಸೆಸ್ ಇಲ್ಲಿ ಪ್ರೊಸೀಜರ್ ಲ್ಯಾಪ್ಸು. ಪ್ರಭಾವಿಗಳ ಒತ್ತಡಕ್ಕೆ ಮಣಿದು ಕಾನೂನು ಬಾಹಿರವಾಗಿ ಕ್ರಮವನ್ನ ತೆಗೆದುಕೊಳ್ಳಲಾಗಿದೆ. ಹಾಗೂ ಪರಿಹಾರದ ರೂಪದಲ್ಲಿ ಸೈಟ್ ಕೊಟ್ಟರು, ಅದೇ ಲೇಔಟ್ಗೆ ಪಟ್ಟನ್ನ ಹಿಡಿದಿರೋದು ಇಲ್ಲಿ ಪ್ರಾಥಮಿಕ ಹಂತದಲ್ಲಿ ಸಿಕ್ಕಿರೋ ಫೈಂಡಿಂಗ್ಸ್. ಒಂದು ವೇಳೆ ಲಭ್ಯ ಇಲ್ಲದೆ ಇದ್ದಾಗ ಬೇರೆ ಲೇಔಟ್ನಲ್ಲಿ ಸೈಟ್ ಅನ್ನು ಕೊಡಬೇಕಾಗತ್ತೆ. ಅಂದ್ರೆ ದೇವನೂರಿನಲ್ಲಿ ಭೂಮಿ ಕಳ್ಕೊಂಡಿದ್ರೆ ನೀವು ಬೇರೆ ಕಡೆಗೆ ಅಲ್ಲಿ ಏನೋ ಆಪ್ಷನೇ ಇಲ್ಲ ಅಂದರೆ ಕೊಡಬಹುದು. ಆದರೆ ಇಲ್ಲಾಗಿರೋದೇನು, ದೇವನೂರು ಬದಲಾಗಿ ವಿಜಯನಗರದ ಸ್ಟೇಜ್ 3 ಸ್ಟೇಜ್ 4ನಲ್ಲಿ ಹಂಚಿಕೆ ಮಾಡಿದ್ದಾರೆ. ಮೂಡಾದಲ್ಲಿ ಇದೇ ರೀತಿ 60-40 ಅನುಪಾತದಲ್ಲಿ 1095 ಸೈಟ್ಗಳನ್ನು ಹಂಚಿಕೆ ಮಾಡಿದ್ದಾರೆ. ಮರಿಗೌಡ ದಿನೇಶ್ ಕುಮಾರ್ ಹೇಳಿದಂತೆ 252 ಸೈಟ್ಗಳ ಹಂಚಿಕೆ. ಇದು ಹೊಸ ಫೈಂಡಿಂಗ್ಸ್. ಆಕ್ಚುಲಿ ಮರಿಗೌಡರ ಪಾತ್ರದ ಬಗ್ಗೆ ಹಿಂದೆ ಕೂಡ ಕೇಳಿ ಬಂದಿತ್ತು ಆರೋಪ. ಬಟ್ ದಿನೇಶ್ ಕುಮಾರ್ ಅವರ ಅನಗತ್ಯ ಪ್ರಭಾವ ಹೆಂಗೆ ಕೆಲಸ ಮಾಡಿದೆ ಇಲ್ಲಿ ಅನ್ನೋದನ್ನ ಇಲ್ಲಿ ಇಡಿ ಫೈಂಡಿಂಗ್ ಮಾಡಿದೆ. ಸೊ ಮುಂದುವರೆದ ಭಾಗವಾಗಿ ಮಾರುಕಟ್ಟೆಯ ದರ 700 ಕೋಟಿ ರೂಪಾಯಿಗೂ ಹೆಚ್ಚಿದೆ. ಮಾರ್ಕೆಟ್ ಟು ವ್ಯಾಲ್ಯೂ. ಬೇನಾಮಿಗಳ ಹೆಸರಲ್ಲಿ 100 ನಿವೇಶನಗಳ ಹಂಚಿಕೆ ಆಗಿದೆ. ಕಂಪ್ಲೀಟ್ ಫ್ರಾಡ್ ಆಗಿದೆ, ಫೋರ್ಜರಿ ಆಗಿದೆ. ಮರಿಗೌಡ ಪತ್ನಿಗೂ ಕಾನೂನು ಬಾಹಿರವಾಗಿ ಮೂಡಾದ ಸೈಟ್ ಅನ್ನ ಹಂಚಿಕೆ ಮಾಡಲಾಗಿದೆ ಅನ್ನೋದನ್ನ ಇಡಿ ತನಿಖೆಯಲ್ಲಿ ಸ್ಪಷ್ಟವಾಗಿ ಉಲ್ಲೇಖಿಸ್ತಾ ಇದೆ. ಮಾಜಿ ಆಯುಕ್ತ ದಿನೇಶ್ ಕುಮಾರ್ ಅವಧಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿರೋದು ಇಡಿಯ ಪ್ರಾಥಮಿಕ ತನಿಖೆಯಲ್ಲೇ ಗೊತ್ತಾಗಿದೆ. ಮೂಡಾದಲ್ಲಿ 700 ಕೋಟಿಗೂ ಅಧಿಕ ಮೊತ್ತದ ಹಗರಣ ನಡೆದಿದೆ ಅನ್ನೋ ಕನ್ಕ್ಲೂಷನ್ ತಲುಪುವತ್ತ ಇಡಿ ತನಿಖೆ ಸಾಗಿದೆ. ಪ್ರಶ್ನೆ ಇರ್ತಕ್ಕಂಥದ್ದು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಅವರ ಪತ್ನಿ ಇವರು ಏನಾದರೂ ಪ್ರಭಾವ ಬಳಸಿ ಅಕ್ರಮವಾಗಿ ಸೈಟ್ ಪಡೆದಿದ್ದಾರಾ, ಅವರ ಪಾತ್ರ ಏನಾದರೂ ಇದೆಯಾ ಅಂತ. ನೋಡಿ, ಆರಂಭದಲ್ಲಿ ಅವ್ರು ಹೇಳ್ತಾರೆ CM ಪತ್ನಿಗೆ ಸೈಟ್ ಹಂಚಿಕೆ ಮಾಡಿರೋದೇ ಅಕ್ರಮ, ದಾನದ ರೂಪದಲ್ಲಿ ಇವರಿಗೆ ಭೂಮಿ ಸಿಕ್ಕಿರೋದು ಅಕ್ರಮ, ಇದೆಲ್ಲ ಹೇಳ್ತಾರೆ. ಮೂಡ ಕೇಸ್ನಲ್ಲಿ ಹಾಗಾದರೆ ಮುಖ್ಯಮಂತ್ರಿ ಪತ್ನಿಯ ಪಾತ್ರ ಇದೆಯಾ? ಇದೆ ಅಂತಾರೆ. ತನಿಖೆ ಪ್ರಗತಿ ಬಗ್ಗೆ ಲೋಕಾಯುಕ್ತಕ್ಕೆ ಇಡಿ ಪತ್ರ ಬರೆದಿದೆ. ಇದ್ರ ಬಗ್ಗೆ ನಾವು ಡೀಟೇಲ್ಸ್ ಕೊಡ್ತಾ ಹೋಗ್ತಾ ಇದ್ದೀವಿ ನಿಮಗೆ ಏನಾಗಿದೆ ಅಂತಕ್ಕಂಥದ್ದು. ಅವರು ಫಸ್ಟು ಒಂದು ಸಾರಾಂಶವನ್ನು ಕೊಟ್ಟು ಆಮೇಲೆ ಇಂಡಿವಿಜುವಲ್ ಆಗಿ ಒಬ್ಬೊಬ್ಬರ ಬಗ್ಗೆನೇ ಹೇಳ್ತಾ ಬರ್ತಾರೆ. 2010ರಲ್ಲಿ ಪಾರ್ವತಮ್ಮನವರಿಗೆ ದಾನದ ರೂಪದಲ್ಲಿ ಭೂಮಿ ಕೊಟ್ಟಿದ್ದರು A3 ಮಲ್ಲಿಕಾರ್ಜುನ ಸ್ವಾಮಿ ಅವರ ಸಹೋದರ. ಆ 6 ವರ್ಷ, ಅಂದರೆ ಇವರು ಜಮೀನು ತೊಗೊಂಡಿದ್ದು 2004ರಲ್ಲಲ್ವಾ, 2010ರಲ್ಲಿ ಬರ್ಕೊಡ್ತಾರೆ. ಆ 6 ವರ್ಷ ಭೂಮಿಯ ಸ್ಥಿತಿಗತಿ ಬಗ್ಗೆ ಮಲ್ಲಿಕಾರ್ಜುನ ಸ್ವಾಮಿ ಗೊತ್ತಿರಲಿಲ್ವಾ? ಅಂದರೆ ನೋಟಿಫಿಕೇಷನ್ ಆಯಿತು, ಡಿನೋಟಿಫಿಕೇಷನ್ ಆಯಿತು, ಇದೆಲ್ಲ ಗೊತ್ತಿರಲಿಲ್ವಾ? ಗೊತ್ತಿದ್ದರೆ ಆಗಲೇ ನೀವು ಯಾಕೆ ಆಕ್ಷೇಪ ಸಲ್ಲಿಸಲಿಲ್ಲ ಪ್ರಶ್ನೆ ಕೇಳಿದ್ದಾರೆ. ಯಾಕೆ ಅಂದರೆ ಇದೆಲ್ಲ ಹಗರಣದ ಭಾಗ. ಅಂದರೆ
ಇವೆಲ್ಲ ಪ್ರೀ ಪ್ಲ್ಯಾಂಡು, ಹೀಗೆ ಮಾಡೋಣ, ಇದ್ರ ಬದಲು ಅಲ್ಲಿ ಸೈಟ್ ತೊಗೊಳ್ಳೋಣ ಅಂತ ಎಲ್ಲ ಪ್ಲ್ಯಾನ್ ಮಾಡಿಕೊಂಡೇ ಮಾಡಿರೋದು. ಇದೆಲ್ಲ ಹಗರಣದ ಭಾಗ. ಕೆಸರೆ ಬದಲು ಪ್ರಮುಖ ಸ್ಥಳದಲ್ಲಿ ಸೈಟ್ ಪಡೆಯುವ ದುರುದ್ದೇಶ ಇತ್ತು ಅಂತ ಹೇಳ್ತಾರೆ ನೋಡಿ. ಇದು ಮೇಯ್ನ್ ಪಾಯಿಂಟ್. ಇವ್ರಿಗೆ ಕೆಸರೆ ಬೇಕಾಗಿರಲಿಲ್ಲ, ಒಳ್ಳೆ ಡೆವಲಪ್ಡ್ ಪಾಶ್ ಏರಿಯಾದಲ್ಲಿ ಇವ್ರಿಗೆ ಬೇಕಾಗಿತ್ತು. ನಾನು ಹೇಳಿದ್ನಲ್ಲ, ವಿಜಯನಗರ 3rd 4th ಸ್ಟೇಜ್ನಲ್ಲಿ 30-40 ಸೈಟು 1ರಿಂದ 1.5 ಕೋಟಿ ರೂಪಾಯಿ ಇದೆ ಇವತ್ತೊಂದು ದಿನ. ಬೆಲೆ ಬಾಳುವ ಸೈಟ್ ಪಡೆಯುವ ದುರುದ್ದೇಶ ಎದ್ದು ಕಾಣುತ್ತೆ ಅಂತ ಅವರು ಮುಖ್ಯಮಂತ್ರಿ ಪತ್ನಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳ್ತಾ ಹೋಗ್ತಾರೆ. ಇಲ್ಲಿ ಇನ್ನೂ ಒಂದು ವಿಚಾರ ಇದೆ. ಯಾರೋ ದೇವರಾಜು ಮತ್ತು ಮಲ್ಲಿಕಾರ್ಜುನ್ ಸ್ವಾಮಿ ತನಿಖೆಯ ವಿಚಾರದಲ್ಲಿ ಸಾಕಷ್ಟು ಸುಳ್ಳು ಹೇಳ್ತಿದ್ದಾರೆ ಅಂತಲೂ ಕಂಡುಹಿಡ್ಕೊಂಡಿದ್ದಾರೆ ಇವರು. ಸೊ ಈಗ CM ಪತ್ನಿಯ ಪಾತ್ರ ಏನು ಅಂತಕ್ಕಂಥದ್ದನ್ನು ನೋಡ್ಬೋಣ. 2014ರಲ್ಲಿ ಸಿದ್ದರಾಮಯ್ಯ ಪತ್ನಿ ಪರಿಹಾರವನ್ನ ಕೋರಿ ಮೂಡಾಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರ ವಿಚಾರ ಇದು. ಮೂಡಾದಿಂದ ತಮಗೆ ಸೂಕ್ತ ಪರಿಹಾರವನ್ನ ಕೊಡುವಂತೆ ಅವರು ಕೋರಿರ್ತಾರೆ ಪತ್ರದಲ್ಲಿ. ಬಟ್ ಮುಂದುವರೆದಂತೆ 60-40 ಅನುಪಾತದಲ್ಲಿ ಪರಿಹಾರ ಕೊಡುವುದಕ್ಕೆ ಮೂಡಾದ ಹಿಂದಿನ ಅಧಿಕಾರಿಗಳು ಒಪ್ಪಿಗೆಯನ್ನು ಸೂಚಿಸ್ತಾರೆ. ಆಗಿನ ಮೂಡ ಆಯುಕ್ತ ನಟೇಶ್ ಅವರು ಪರಿಹಾರವನ್ನ ಕೊಡಬಹುದು ಅಂತ ಶರ ಬರೀತಾರೆ. ಬಟ್ ಇಲ್ಲಿ ಅನಗತ್ಯ ಒಲವು ನಟೇಶ್ ಅವರಿಗೆ ಈ ವಿಚಾರದಲ್ಲಿ ಇರೋದನ್ನ ಕೂಡ ಮುಂದಿನ ಹಂತದಲ್ಲಿ ಇಡಿ ಅಧಿಕಾರಿಗಳು ಕಂಡುಕೊಳ್ತಾರೆ. ಪಾರ್ವತಿಯವರ ಅರ್ಜಿಗೆ ವಿಶೇಷ ಮನ್ನಣೆಯನ್ನ ಕೊಟ್ಟಿರೋದು, ಅನಗತ್ಯ ಒಲವು ಪ್ರೀತಿ ಎಲ್ಲ ಕಾಣಿಸುತ್ತೆ. ಖುದ್ದು ನಟೇಶ್ ವಿಜಯನಗರ ಬಡಾವಣೆಯಲ್ಲಿ ಸೈಟ್ ಅನ್ನ ಗುರುತಿಸ್ತಾರೆ. ಸ್ಟೇಜ್ 3 ಸ್ಟೇಜ್ 4 ನಲ್ಲಿ 14 ಸೈಟ್ಗಳನ್ನು ವಿವಿಧ ರೀತಿಯಲ್ಲಿ ಗುರುತಿಸ್ತಾರೆ. ಅರ್ಜಿಗಳಲ್ಲಿ ಪಾರ್ವತಿ ಸಹಿಯನ್ನ CM PA ಕುಮಾರ್ ಅವರು ನಕಲು ಮಾಡಿರೋದನ್ನ ಇಡಿ ಫೈಂಡಿಂಗ್ಸ್ ಅಲ್ಲಿ ಇದೆ. ಮೂಡ ಆಯುಕ್ತರ PA ಜೊತೆಗೆ ದಿನೇಶ್ ಕುಮಾರ್ ನಿರಂತರವಾಗಿ ಸಂಪರ್ಕದಲ್ಲಿ ಇದ್ದಿದ್ದಕ್ಕೂ ಕೂಡ ಸಾಕ್ಷ್ಯನ ಒದಗಿಸಲಾಗಿದೆ. ಒಟ್ಟಾರೆ ಸೈಟ್ ಹಂಚಿಕೆಯಲ್ಲಿ ಪ್ರಭಾವದ ಆಟ ನಡೆದಿರೋದು ಕಂಡು ಬಂದಿದೆ. ಇದು ಬಹಳ ಮುಖ್ಯವಾದಂತಹ ಫೈಂಡಿಂಗ್ಸ್ ಆಗ್ತಾ ಇದೆ. ದಿನೇಶ್ ಕುಮಾರ್ ಅವರ ಪಾತ್ರ ಏನು ಮತ್ತೆ ಪ್ರಶಾಂತ್ ಪಾತ್ರ ಏನು ಅನ್ನೋದನ್ನೆಲ್ಲ ಇಡಿ ಇಲ್ಲಿ ಸಾಕ್ಷಿ ಸಮೇತ ಕೊಡ್ತಾ ಇದೆ. ರೈಟ್, ಈ ವಿಚಾರವಾಗಿ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಮುರಳಿ. ಇಲ್ಲಿ ಒಂದು ಕೋರ್ಟ್ ಕೊಟ್ಟಂತಹ ಗಡುವು ಮುಗಿಯೋದಕ್ಕೂ ಮುಂಚೆ ಸ್ಟೇಟಸ್ ರಿಪೋರ್ಟ್ ಅನ್ನ ಲೋಕಾಯುಕ್ತ ಅಧಿಕಾರಿಗಳು ಕೊಡೋಕ್ಕೂ ಮುಂಚೆನೆ ಇಡಿ ಇಂಥದ್ದೊಂದು ಪತ್ರವನ್ನ ಲೋಕಾಯುಕ್ತ ಅಧಿಕಾರಿಗಳ ಜೊತೆಗೆ ಶೇರ್ ಮಾಡಿರೋದ್ರ ಉದ್ದೇಶ ಏನು ಅನ್ನೋದು ಫಸ್ಟ್ ಕ್ವೆಶ್ಚನ್ ಆಗುತ್ತೆ. ಪ್ರಾಬಬ್ಲಿ ಮುಂದೇನಾದ್ರೂ ಅಕಸ್ಮಾತ್ ಲೋಕಾಯುಕ್ತ ಅಧಿಕಾರಿಗಳು ಈ ಪ್ರಕರಣದಲ್ಲಿ ಯಾರ್ದು ಕೂಡ ತಪ್ಪಿಲ್ಲ ಅಂತ ಬಿ ರಿಪೋರ್ಟ್ ಅನ್ನು ಸಲ್ಲಿಕೆ ಮಾಡಬಾರ್ದು ಅಂತ ಚೆಕ್ ಮೇಟ್ ಕೊಡೋದಕ್ಕೆ ಹಾಗೂ ಮುಂದಿನ ಸ್ಟೇಟಸ್ ರಿಪೋರ್ಟ್ ನಲ್ಲಿ ಈ ಪತ್ರವನ್ನು ಲಗತ್ತಿಸಬೇಕು ಅನ್ನೋದನ್ನ ದೃಷ್ಟಿಯಲ್ಲಿಟ್ಕೊಂಡು ಹಂಚಿಕೆ ಮಾಡಿರೋದಾ ಅನ್ನೋದು ಕುತೂಹಲಕ್ಕೆ ಕಾರಣ ಆಗ್ತಿದೆ. ಮಮತಾ, ಖಂಡಿತವಾಗಿಯೂ. ಯಾಕೆಂದರೆ ಲೋಕಾಯುಕ್ತದ ತನಿಖೆಯ ಬಗ್ಗೆ ದೂರುದಾರರೇ ಸಾಕಷ್ಟು ಅನುಮಾನವನ್ನು ವ್ಯಕ್ತಪಡಿಸಿರುವಂಥದ್ದು. ಪದೇ ಲೋಕಾಯುಕ್ತ ಕಚೇರಿಗೆ ಹೋಗಿ ತಮಗೆ ತಿಳಿದಿರುವಂಥ ಮಾಹಿತಿಗಳನ್ನು ಅಲ್ಲಿಯ SP ಉದೇಶ್ ಅವರಿಗೆ ಕೊಡುವಂಥ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದ್ರು. ಜೊತೆಗೆ ಅದನ್ನು ಹೈಕೋರ್ಟ್ಗೆ ತಂದು CBIಗೆ ಈ ಪ್ರಕರಣದ ತನಿಖೆಯನ್ನು CBIಗೆ ವಹಿಸಬೇಕು ಅಂತೇಳಿ ಹೈಕೋರ್ಟ್ಗೆ ಅರ್ಜಿಯನ್ನು ಕೂಡ ಸಲ್ಲಿಕೆಯನ್ನು ಮಾಡಿದರೆ ಡಿಸೆಂಬರ್ 10ನೇ ತಾರೀಕಿಗೆ ಅರ್ಜಿ ವಿಚಾರಣೆ ಕೂಡ ಇದೆ. ಜೊತೆಗೆ ಹೈಕೋರ್ಟ್ ಒಂದು ಸೂಚನೆಯನ್ನು ಕೊಟ್ಟಿತ್ತು. ಲೋಕಾಯುಕ್ತದ ತನಿಖಾ ಪ್ರಗತಿ ವರದಿ ಏನಿತ್ತು, ಪ್ರಗತಿ ವರದಿಯನ್ನು ಹೈಕೋರ್ಟ್ಗೆ ಸಲ್ಲಿಕೆಯನ್ನು ಮಾಡಬೇಕು ಅಂತೇಳಿ. ಈ ನಡುವೆ ಒಂದಷ್ಟು ಅಂಶಗಳು ಮತ್ತು ಒಂದಷ್ಟು ಅನುಮಾನಗಳು ಕೂಡ ಇಡಿ ಅಧಿಕಾರಿಗಳಿಗೆ ಬಂದಿರುವಂಥದ್ದು. ಬಿ ರಿಪೋರ್ಟ್ ಅನ್ನು ಸಲ್ಲಿಕೆ ಮಾಡುವಂಥ ಸಾಧ್ಯತೆಗಳಿದ್ದಾವೆ ಅಥವಾ ಕೇವಲ ಇದು ಅಧಿಕಾರಿಗಳ ಮೇಲೆ ಇಡಿ ಪ್ರಕರಣವನ್ನು ಹೊತ್ತಾಕುವಂಥ ಪ್ರಯತ್ನಗಳ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಕ್ಕಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಇಡಿ ಅಧಿಕಾರಿಗಳು ಕಳೆದ 2 ದಿನಗಳ ಹಿಂದೆ ಅಷ್ಟೇ ಒಂದು ಸಂಪೂರ್ಣವಾದ ತನಿಖೆಯ ಸಾರಾಂಶಗಳೇನಿತ್ತು, ಅಂದರೆ ಇಡಿ ಅಧಿಕಾರಿಗಳು ಕೂಡ ಪ್ರತ್ಯೇಕವಾಗಿ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ತನಿಖೆಯ ಸಾರಾಂಶಗಳೇನಿತ್ತು ಆ ಸಾರಾಂಶಗಳನ್ನು ಇಡಿಯ ಅಂದರೆ ಲೋಕಾಯುಕ್ತದ ADGP ಅವರಿಗೆ ಒಂದು ಸಲ್ಲಿಕೆಯನ್ನು ಮಾಡಿರುತ್ತದೆ. ಸರಿಸುಮಾರು 15 ಪುಟಗಳ ಈ ಪತ್ರ ಏನಿತ್ತು ಆ ಪತ್ರದಲ್ಲಿ ಸಂಪೂರ್ಣವಾಗಿ ಉಲ್ಲೇಖವನ್ನು ಮಾಡ್ತಾ ಹೋಗ್ತಾರೆ. 1997ರಿಂದ ಹಿಡಿದು 2023ರವರೆಗೆ ಆಗಿರುವಂಥ ಬೆಳವಣಿಗೆಗಳೇನಿತ್ತು. ಯಾಕೆಂದರೆ 1997ರಲ್ಲಿ ದೇವರಾಜ್ ಅವರಿಗೆ ಈ ಭೂಮಿ ಬರುತ್ತೆ, ಅದನ್ನು ಮೂಡ ಅಕ್ವೈರ್ ಮಾಡ್ಕೊಳ್ಳುವಂಥ ಪ್ರಯತ್ನಗಳನ್ನು ಮಾಡುವಂಥದ್ದು. ಮೂಡ ಅಕ್ವೈರನ್ನು ಮಾಡುವಂಥ ಸಂದರ್ಭದಲ್ಲಿ ಅದನ್ನು ಕೈ ಬಿಡಬೇಕು ಅಂತೇಳಿ ದೇವರಾಜ್ ಅವರು, ಅಂದರೆ ಈ ಪ್ರಕರಣದ ಅಂದರೆ ಭೂಮಿಯ ಮೂಲ ಮಾಲೀಕರು ಅವರು ಒಂದು ಪತ್ರವನ್ನು ನಾನು ಮೂಡ ಅಧಿಕಾರಿಗಳಿಗೆ ಕೊಟ್ಟಿದ್ದೆ ಮತ್ತು ಆಗಿನ ಮೈಸೂರಿನ ಜಿಲ್ಲಾಧಿಕಾರಿಗಳಿಗೆ ನಾನು ರಿಕ್ವೆಸ್ಟನ್ನು ಮಾಡಿಕೊಂಡಿದ್ದೆ ಅಂತೇಳಿ ಎಲ್ಲ ಕಡೆಯೂ ಕೂಡ ಮಾಹಿತಿಯನ್ನು ಕೊಡ್ತಾ ಇದ್ರು. ಆದರೆ ಇಡಿಯ ತನಿಖೆಯಲ್ಲಿ ಒಂದು ಸ್ಫೋಟಕ ಮಾಹಿತಿ ಬಹಿರಂಗ ಆಗಿರುವಂಥದ್ದು. ಅವರು ಮೂಡಾದ ಅಧಿಕಾರಿಗಳಿಗೆ ರಿಕ್ವೆಷನ್ ಲೆಟರನ್ನೇ ಕೊಟ್ಟಿಲ್ಲ. ಅವರು ಕೊಟ್ಟಿರುವಂಥದ್ದು ಆಗಿನ ನಗರಾಭಿವೃದ್ಧಿ ಸಚಿವ ಬಚ್ಚೇಗೌಡ ಅವರಿಗೆ. ಯಾಕೆಂದರೆ ಅವರು ರಾಜಕಾರಣಿ, ಅದರಲ್ಲೂ ಕೂಡ ಸಚಿವರಾಗಿದ್ದವರು, ಅವ್ರಿಗೆ ಕೊಟ್ಟಿದ್ದಾರೆ. ಅದರಲ್ಲಿ ಸಾಕಷ್ಟು ಲೋಪದೋಷಗಳಿದ್ದಾವೆ. ಯಾಕೆಂದರೆ ಅದು ಮೂಡಾದ ಕಚೇರಿ ಒಳಗಡೆ ಬಂದಿರೋದಕ್ಕೆ ಯಾವುದೇ ರೀತಿಯ ಪುರಾವೆ
ಪುರಾವೆಗಳಿಲ್ಲ. ಕೇವಲ ರಾಜಕಾರಣಿಗಳನ್ನ ಬಳಸ್ಕೊಂಡು ಡಿನೋಟಿಫಿಕೇಶನ್ ಏನಾಗಿತ್ತು ಅದನ್ನ ಮತ್ತೆ ನೋಟಿಫೈ ಮಾಡುವಂಥ ಪ್ರಯತ್ನಗಳನ್ನು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಅನುಮಾನ. ಅದಾದ ನಂತರ 2001ರಿಂದ 2003ರವರೆಗೆ ಇಡೇ ಮೂಡದ ಅಭಿವೃದ್ಧಿಯ ಇಲಾಖೆ ಏನಿತ್ತು ಆ ಇಲಾಖೆ L&T ಕಂಪನಿಗೆ 12 ಕೋಟಿ ಹಣವನ್ನು ಕೊಟ್ಟು ಕೆಸರೆಯ ದೇವನೂರು ಲೇಔಟ್ ಏನಿತ್ತು ಅದನ್ನು ಡೆವಲಪ್ಮೆಂಟ್ ಮಾಡಲಿಕ್ಕೆ ಒಂದಷ್ಟು ಹಣವನ್ನು ರಿಲೀಸ್ ಮಾಡಿರುತ್ತೆ. L&T ಕಂಪನಿ ಅದನ್ನು ದೇವನೂರು ಬಡಾವಣೆಯನ್ನು ಡೆವಲಪನ್ನು ಮಾಡ್ತಾ ಇರ್ತಾರೆ. ಡೆವಲಪನ್ನು ಮಾಡೋ ಸಂದರ್ಭದಲ್ಲಿ ಅದನ್ನು 2003ರಲ್ಲಿ ಮತ್ತೆ ಕೃಷಿ ಭೂಮಿಯಾಗಿ ಮಾಡುವಂಥದ್ದು. ಈ ಎಲ್ಲ ಅನುಮಾನಗಳನ್ನು ಇಟ್ಕೊಂಡು ಈಗ ಇಡಿ ಅಧಿಕಾರಿಗಳು ಲೋಕಾಯುಕ್ತಕ್ಕೆ ಮಾಹಿತಿಯನ್ನು ರವಾನೆಯನ್ನು ಮಾಡಿರುವಂಥದ್ದು. ರೈಟ್, ಥ್ಯಾಂಕ್ ಯು ಮುರಳಿ, ತಮ್ಮ ಎಲ್ಲ ಮಾಹಿತಿಗೆ ಧನ್ಯವಾದ. ಅಲ್ಲಿಗೆ ಈ ಪ್ರಕರಣದಲ್ಲಿ A4 ದೇವರಾಜು ಅಲ್ವಾ, ದೇವರಾಜು ಈ ಜಾಗವನ್ನು ಖರೀದಿ ಮಾಡ್ತಾರೆ. ಪಿತ್ರಾರ್ಜಿತ ಆಸ್ತಿ ಅಂತ ಹೇಳಿದ್ರು ಕೂಡ ಜವರ ಅಂತನೋ ಯಾರೋ ಒಬ್ಬರು ಒಂದು ಹೆಸರಿದೆ, ಅವರಿಂದ ಏನೋ ಖರೀದಿ ಮಾಡ್ಕೊಂಡಿದ್ದು, ಅದಾದ ನಂತರ ಅದು ಪಿತ್ರಾರ್ಜಿತ ಆಸ್ತಿ ಅಂತ ತೋರಿಸಿ ಅಲ್ಲಿಂದ ಇಲ್ಲಿ ತನಕನೂ ಕೂಡ ಹಂತ ಹಂತದಲ್ಲೂ ಪ್ರತಿಯೊಬ್ಬರು ಕೂಡ ಅಕ್ರಮವನ್ನು ಎಸಗಿದ್ದಾರೆ ಅಂತಕ್ಕಂಥದ್ದು ಇಡಿ ಕಂಡುಹಿಡ್ಕೊಂಡಿರ್ತಕ್ಕಂಥ ಸತ್ಯ.